ಇನ್ನು ಶಿವಯುಗಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಬುಧವಾರ ಸಂಜೆ 4 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಇದರ ಮಧ್ಯದಲ್ಲೇ ಸಂಪುಟ ಸರ್ಕಸ್ ಬಹುದೊಡ್ಡದಾಗಿ ನಡೀತಾ ಇದೆ. ಡೆಲ್ಲಿಲಿದ್ದಾರೆ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಜೊತೆಗೆ. ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಪಟ್ಟಿಯನ್ನು ತಗೊಂಡೋಗಿದ್ದಾರೆ, ಲಿಸ್ಟ್ ರೆಡಿ ಆಗಿದೆ. ಅದರಲ್ಲಿ ಸಿದ್ದು ಸಂಪುಟದಲ್ಲಿದ್ದಂಥ ಒಂದಷ್ಟು ಶಾಸಕರನ್ನ ಸೇರಿಸ್ಕೊಳ್ತಾರಾ ಅಥವಾ ಅಷ್ಟು ಜನನ ಕೈ ಬಿಡ್ತಾರಾ, ಯಾರ್ಯಾರಿಗೆ ಮಣೆ ಹಾಕ್ತಾ ಇದ್ದಾರೆ, ಅದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಈಗ ಸದ್ಯಕ್ಕೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಾರೆ, ಬಹಳ ವರ್ಷದ ಕನಸು ನನಸಾಗ್ತಾ ಇದೆ. ರಾಜ್ ನ್ಯೂಸ್ನೊಂದಿಗೆ ಶಾಸಕ ಬಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪದಗ್ರಹಣಕ್ಕೆ ಅಧಿಕಾರಿಗಳೇ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಉತ್ತಮ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಇವಾಗ. ಕೊನೆಗೂ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತ ಹೈಕಮಾಂಡ್ ಸಿದ್ದು ಡಿಕೆಶಿ ಅಳೆದು ತೂಗಿ ಕೆಲಸ ಮಾಡ್ತಾರೆ. ಯಾವ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ, ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಎಲ್ಲವನ್ನೂ ಕಾದು ನೋಡಬೇಕು. ಬಟ್ ಬಹುದೊಡ್ಡ ಜವಾಬ್ದಾರಿ ಇದೆ ಡಿಕೆ ಶಿವಕುಮಾರ್ ಅವರಿಗೆ. ಅವರ ಪ್ರಯತ್ನ ಅವರ ಪ್ರಾರ್ಥನೆ ಸಫಲವಾಗಿದೆ. ಸೊ ವೇದಿಕೆ ಸಜ್ಜಾಗ್ತಾ ಇದೆ, ಅಧಿಕಾರಿಗಳೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರು ಡಿಕೆ ಶಿವಕುಮಾರ್ ಅವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಂತ ಬಾಲಕೃಷ್ಣ ಅವರು. ಆಡಿಯೋ Many congratulations, sir. ಇನ್ನು ಬಾಲಕೃಷ್ಣ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಒಂದು ಮಾತನಾಡಿಸಿದ್ದಾರೆ. ಅವರನ್ನ ಏನೇನಂದ್ರು ಅವರು ಬನ್ನಿ ತೋರಿಸ್ತೀನಿ. ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕ ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಡಿಕೆ ಶಿವಕುಮಾರ್ ಅವರು 3ನೇ ತಾರೀಕಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈಗ ಲೋಕಭವನಕ್ಕೂ ಕೂಡ ತಾವು ಹೋಗಿ ಪರಿಶೀಲನೆ ಮಾಡಿದ್ದೀರಿ. ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಸರ್? ಅಧಿಕಾರಿಗಳು ತುಂಬ ಅಚ್ಚುಕಟ್ಟಾಗಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ, ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಏನು ಕೂಡ ಲೋಪ ಆಗಲ್ಲ, ಅಲ್ಲಿ ಎಲ್ಲ ರೀತಿಯಲ್ಲಿ ಆಗ್ತದೆ ಸಿದ್ಧತೆ ಅಂತ ಆತ್ಮವಿಶ್ವಾಸ ಇದೆ. ಸರ್, ಡಿಕೆ ಶಿವಕುಮಾರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಪ್ರಯತ್ನ ಫಲ ಕೊಡಿದ್ರು ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದೇ ರೀತಿ ಈಗ ಅವರಿಗೆ ಫಲ ಕೊಟ್ಟಿದೆ ಸರ್, ಏನು ಹೇಳ್ತೀರಾ? ಖಂಡಿತ ಫಲ ಕೊಟ್ಟಿದೆಯಲ್ಲ. ಅವ್ರ ಪ್ರಾರ್ಥನೆಯನ್ನು ಭಗವಂತ ಮನ್ನಿಸಿ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಪ್ರಯತ್ನ ಮತ್ತು ಪ್ರಾರ್ಥನೆ ಎರಡು ಕೂಡ ಒಟ್ಟಿಗೆ ಇರಬೇಕು, ಆದರೆ ಭಗವಂತನ ಆಶೀರ್ವಾದ ಇರಬೇಕಲ್ಲ, ಅದು ಕೂಡ ಸಿಕ್ಕಿದೆ ಈಗ ಅವ್ರಿಗೆ. ಸರ್, ಈಗ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಇಬ್ಬರು ನಾಯಕರು ಕೂಡ ದೆಹಲಿಗೆ ಹೋಗಿದ್ದಾರೆ. ತಮ್ಮ ಹೊಸ ಸಂಪುಟ ರಚನೆ ಆಗಬೇಕು. ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದೀರಿ. ತಾವು ಮೊದಲ ಪಟ್ಟಿಯಲ್ಲಿ ಬರ್ತಿರೋ, 2ನೇ ಪಟ್ಟಿಯಲ್ಲಿ ಬರ್ತಿರೋ, ಯಾವ ರೀತಿ ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿದ್ದೀರಾ? ಏನು ಭರವಸೆ ಇದೆ ನಿಮಗೆ? ಅದು ನನಗೆ ಗೊತ್ತಿಲ್ಲ, ಅದು ಯಾವ ಪಟ್ಟಿಯಲ್ಲಿ ಆಗ್ತಾರೆ ಅಂತೇಳಿ. ಅದು ತೀರ್ಮಾನ ಹೈಕಮಾಂಡ್ ಮಾಡಬೇಕು. ಅದು ನಾವು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ, ನನ್ನ ವಿಚಾರವನ್ನು ಹೇಳ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಸರ್, ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದೀರಿ. ಈ ಬಾರಿ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಸರ್? ಆತ್ಮವಿಶ್ವಾಸ ಇದೆ. ಈ ಬಾರಿ ನಾನು 5 ಬಾರಿ ಶಾಸಕನಾಗಿದ್ದೇನೆ. ನಾನು ಕಾಂಗ್ರೆಸ್ಗೆ ಬಂದ ಮೇಲೆ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಚುನಾವಣೆಗಳನ್ನು ಕೂಡ ಅವ್ರು ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ. ಅದಕ್ಕೆ ನನಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ತಮ್ಮ ಪಕ್ಷದ ವಲಯದಲ್ಲೇ 3-4 ಡಿಸಿಎಂ ಸೃಷ್ಟಿ ಮಾಡಬೇಕನ್ನುವಂಥದ್ದು ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇದ್ದಾರೆ ಅನ್ನುವಂಥ, ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಬೇಡ ಅನ್ನುವಂಥ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರಿಗೆ ಮಾತ್ರ ಡಿಸಿಎಂ ಅನ್ನುವಂಥ ಅವಕಾಶ ಕೊಡಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿಜನಾ ಸರ್ ಅದು? ಇಲ್ಲ, ಆ ವಿಚಾರ ಏನು ಚರ್ಚೆ ಆಗಿಲ್ಲ. ಅದು ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಒಪ್ಕೊಂತಾರೆ. ಸರ್, ಈಗ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಕೆಲವೊಂದಿಷ್ಟು ಸವಾಲುಗಳು ಎದುರಾಗ್ತವೆ ಅನ್ನುವಂಥದ್ದು, ಜಿಬಿಎ ಚುನಾವಣೆ ಆಗಿರ್ಬೋದು, ಪರಿಷತ್ ಚುನಾವಣೆಗಳಾಗಿರ್ಬೋದು, ಅವನ್ನೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಕುತೂಹಲ ನಿಮ್ಮ ಕಾರ್ಯಕರ್ತರಿಗೂ ಇದೆ, ರಾಜ್ಯದ ಜನತೆಗೂ ಕೂಡ ಇದೆ. ಚುನಾವಣೆಯನ್ನು ಮಾಡೋದ್ರಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂಥವ್ರು ಡಿಕೆ ಶಿವಕುಮಾರ್ ಅವರು ಬಹುಶಃ ಅವರು ಮುಖ್ಯಮಂತ್ರಿ ಅಧಿಕಾರ ತಗೋತಾ ಇದ್ದಂಗೆ ಚುನಾವಣೆ ವಿಚಾರವಾಗಿ ಚರ್ಚೆ ಮಾಡಿ ರೆಡಿ ಆಗ್ತಾರೆ. ಚುನಾವಣೆ ಭಾಳ ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಅವರೇ ನೀವು ಹೊಸದಾಗಿ ಚುನಾವಣೆ ಮಾಡ್ತಾ ಇಲ್ಲ. ಬಹುಶಃ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಎದುರಿಸ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಬಸವರಾಜ್ ಹುಗಾರ್, ರಾಜ್ ನ್ಯೂಸ್, ಬೆಂಗಳೂರು.